ಕರ್ಣನ ಸ್ವಾಮಿ ನಿಷ್ಠೆ, ಕಡು ನಿಷ್ಠೆ. ಪಾಪ ಕರ್ಣನೂ ಹತಭಾಗ್ಯ. ಎಲ್ಲರೂ ಒಂದು ಸಲ ಸತ್ತರೆ ಅವನೊಂದು 5-6 ಸಲ ಸಾಯ್ತಾನೆ. ನೀವು ಇಡೀ ಭಾರತವನ್ನು ಓದಿದಾಗ ಈ ವಿಷಯ ನಿಮ್ಮ ಗಮನಕ್ಕೆ ಬರ್ತದೆ. ನನ್ನ ಪ್ರಕಾರ ಹುಟ್ಟುವಾಗಲೇ ಸತ್ತ ವ್ಯಕ್ತಿ ಅವನಾದರೂ ಇದ್ದರೆ ಅವನು ಕರ್ಣ. ಹುಟ್ಟಿದ ದಿನನೇ ಸತ್ತಮ್ಮ. ದುರ್ವಾಸ ಮುನಿಗಳು ಮಂತ್ರಾಕ್ಷರ ಕೊಟ್ಟು ಹೋಗಿದ್ರು ಕುಂತಿಗೆ. ಪರೀಕ್ಷೆ ಮಾಡಲಿಕ್ಕೆ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾಳೆ. ಸೂರ್ಯದೇವನನ್ನು ಆಮಂತ್ರಣ ಕೊಡ್ತಾಳೆ. ಸೂರ್ಯದೇವ ಪ್ರತ್ಯಕ್ಷ. ಗಾಬರಿಯಾಗ್ತಾಳೆ, ನನಗಿನ್ನೂ ಲಗ್ನ ಆಗಿಲ್ಲ, ಕೊಡಗೂಸು. ಇಂಥದ್ರಲ್ಲಿ ಮಕ್ಕಳನ್ನು ಹೆತ್ತರೆ ಲೋಕದ ಅಪವಾದ. ಒಂದು ಕ್ಷಣ ಲಜ್ಜೆ, ಭಯ, ಆತಂಕ, ಚಿಂತೆ ಎಲ್ಲವೂ ಕಾಡ್ತಾ ಇದೆ. ಇನ್ನೊಂದು ಕಡೆಗೆ ಶ್ರೇಷ್ಠನಾದ ವರಪುತ್ರನನ್ನು ಪಡಿತೇನೆ ಅನ್ನುವಂಥ ಸಂತೋಷ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಮನೆ ಮಾಡಿದೆ. ಪಂಪ ಆ ಸಂದರ್ಭವನ್ನು ಹೇಗೆ ಕಟ್ಟಿಕೊಡ್ತಾನೆ ನೋಡಿ. ಅವಳ ಭಾವನೆಗಳ ಒತ್ತಡವನ್ನು ತಾಳಲಾರದೆ ಶರೀರದ ತುಂಬ ಬೆವರು ಧಾರಾಕಾರವಾಗಿ ಹರಿತಂತೆ. ಕುಂತಿಯ ಶರೀರದಲ್ಲಿ ಬೆವರು ಧಾರಾಕಾರವಾಗಿ ಹರಿತಂತೆ. ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಪಂಪ. ಆ ಬೆವರು ಹರಿದು ಹೋಗಿ ಗಂಗಾ ನದಿಗೆ ಸೇರಿತಂತೆ. ಗಂಗಾ ನದಿಗೆ ಮಹಾಪೂರ್ ಬಂತಂತೆ. ಇದು ಕಾವ್ಯ. ನಾನು ಅದಕ್ಕೆ ಹುಡುಗಾಟ ಮಾಡ್ತಿರ್ತೀನಿ. ನಮ್ಮ ಗೌರ್ಮೆಂಟ್ನವ್ರಿಗೆ, ಮುನ್ಸಿಪಾಲ್ಟಿಯವ್ರಿಗೆ ಗೊತ್ತಾಗಿದ್ರೆ ಕುಂತಿಗೆ ಎಲ್ಲಿ ಬೇಕಲ್ಲೇ ನಳ ಹಚ್ಚಿ ವಾಟರ್ ಸಪ್ಲೈ ಮಾಡ್ಕೊಂಡು ಬರ್ತಿದ್ರು. ಕಾವ್ಯ ಕಾವ್ಯನೇ. ಇರುವುದನ್ನು ಇರುವುದಕ್ಕಿಂತ ಶ್ರೇಷ್ಠವಾಗಿ ವರ್ಣಿಸಬೇಕು, ಇರುವುದನ್ನು ಇರಲಾರದುದರ ಹಾಗೆ ಚಿತ್ರಿಸಬೇಕು. ಇದು ಕವಿಗಳ ಕೌಶಲ್ಯ. ಸರಿ, ಆ ಕರ್ಣನ ಸಾವಿನ ಬಗ್ಗೆ ಏನೋ ಅಡ್ಡ ಮಾತು ಬಂತು. ಅಲ್ಲಿಗೆ ಹೋದೆ ನಾನು. ಹುಟ್ಟಿದಾಗ ಸತ್ತ. ತಾಯಿ ಹಸುಳೆಯನ್ನು ಗಂಗೆಯ ಮಡುವಿನಲ್ಲಿ ಬಿಸಾಡಿ ಹೋದ್ಲು. ಆಮೇಲೆ ಯಾವನೋ ಒಬ್ಬ ಬೆಸ್ತರವನು ಬಂದ, ಸಾಕಿದ. ಕಾನೀನ ಅನ್ನುವಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕಬೇಕಾಯಿತು. ಪರಶುರಾಮಲ್ಲಿ ವಿದ್ಯೆ ಪಡೀಲಿಕ್ಕೆ ಹೋದ. ಅಲ್ಲಿ ನಾನು ಬ್ರಾಹ್ಮಣ ಅಂತೇಳಿ ಏನೋ ಒಂದು ಸುಳ್ಳು ಹೇಳಿ ವಿದ್ಯೆ ಪಡ್ಕೊಂಡ, ಸರ್ಟಿಫಿಕೇಟ್ ತೊಗೊಂಡಿದ್ದ. ಅಲ್ಲಿ ಒಂದಿನ ಇವನ ತೊಡೆಯ ಮೇಲೆ ಗುರುಗಳು ಪರಶುರಾಮರು ಮಲಗಿದ್ರು. ಇಂದ್ರ ಅಲ್ಲಿ ಒಂದು ಕುತಂತ್ರ ಮಾಡಿದ. ಇವನನ್ನು ಮೊದಲೇ ಇದಕ್ಕಿಂತ ಮೊದಲು ಒಂದು ತಂತ್ರ ಮಾಡಿಬಿಟ್ಟಿದ್ದಾನೆ. ಇವನ ಕವಚ ಕುಂಡಲಗಳನ್ನು ಉಪಾಯದಿಂದ ಕಿತ್ಕೊಂಡು ಬಿಟ್ಟಿದ್ದಾನೆ ಇಂದ್ರ. ಅವನಿಗೆ ಗೊತ್ತಿತ್ತು ಮುಂದಿನ ಭವಿಷ್ಯ. ಒಂದು ದಿನ ಇದೇ ಕಾರಣ ನನ್ನ ಮಗ ಅರ್ಜುನನಿಗೆ ಕಂಟಕಪ್ರಾಯನಾಗ್ತಾನೆ, ಇವನ ಬಲವನ್ನು ಇಲ್ಲೇ ಕುಂದಿಸಬೇಕು. ಉಪಾಯದ ಮೇಲೆ ಉಪಾಯ ಮಾಡ್ತಾ ಇದ್ದಾನೆ ಇಂದ್ರ. ಈಗ ಪರಶುರಾಮರು ಮಲಗಿದ್ದಾರೆ ಕರ್ಣನ ತೊಡೆಯ ಮೇಲೆ. ನಿದ್ರೆ ಹತ್ತಿದೆ. ಇಂದ್ರ ಏನು ಮಾಡ್ತಾನೆ, ವಜ್ರ ಕೀಟಗಳನ್ನು ಸೃಷ್ಟಿ ಮಾಡಿ ಕರ್ಣನ ತೊಡೆಯನ್ನು ಕೊರಿಲಿಕ್ಕೆ ಹಚ್ತಾನೆ. ಕರ್ಣನ ತೊಡೆಯನ್ನು ಕೊರಿಲಿಕ್ಕೆ ಹಚ್ತಾನೆ. ರಕ್ತ ಹರಿತದೆ. ಪರಶುರಾಮರ ಕೆನ್ನೆಗೆ ರಕ್ತ ತಂಪು ತಾಗಿ ಎಚ್ಚರ ಆಗ್ತಾರೆ. ನೋಡ್ತಾನೆ, ರಕ್ತ ಹರಿತಾ ಇದೆ. ಇವನು ಸುಮ್ಮನೆ ಕೂತಿದ್ದಾನೆ. ನೊಂದು ಅಹ ಎನ್ನದೆ ದೃಢ ಮನಸ್ಕನಾಗಿ ಕರ್ಣ ಕೂತಿದ್ದಾನೆ. ಪರಶುರಾಮರಿಗೆ ಆಶ್ಚರ್ಯ, ಇವನು ಸುಳ್ಳು ಹೇಳಿದ್ದಾನೆ. ಸಿಟ್ಟು ಬಂದು ಶಾಪ ಕೊಟ್ಟು ಬಿಡ್ತಾರೆ. ಇಲ್ಲಿ ನೀನು ಪಡೆದುಕೊಂಡಿರುವಂಥ ವಿದ್ಯೆ ಸಕಾಲದಲ್ಲಿ ನಿನ್ನ ಕೈಗೆ ಬಾರದಿರಲಿ. ಹೀಗೆ ಅಲ್ಲೊಮ್ಮೆ ಸತ್ತ. ಮುಂದೆ ಶಲ್ಯ ಸಾರಥಿಯಾದ ಸಂದರ್ಭದಲ್ಲಿ, ಆ ರಥದ ಬಾಣ ಬಿಡುವ ಸಂದರ್ಭದಲ್ಲಿ ಮತ್ತೊಮ್ಮೆ ಸತ್ತ. ಭೂಮಿ ಅವನ ರಥದ ಗಾಲಿ ನುಂಗುತ್ತದೆ, ಅಲ್ಲಿ ಮತ್ತೊಮ್ಮೆ ಸತ್ತ. ಕೊನೆಗೆ ಪಂಪ ಏನು ಹೇಳಿದೆ ಗೊತ್ತಾ, ಕರ್ಣ ರಸಾಯನ ಮಲ್ತೆ ಭಾರತಂ. ನೆನಪಿಟ್ಕೊಳ್ಳಿ, ಪಂಪನ ಭಾರತದ ಕಥಾನಾಯಕ ಯಾರು? ಅರ್ಜುನ. ಪಂಪ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ತನ್ನ ಅರಿವಿಗೆ ಮೀರಿ ಕರ್ಣ ರಸಾಯನ ಮಲ್ತೆ ಭಾರತಂ. ಇನ್ನೊಂದು ಕಡೆಗೆ ಹೇಳ್ತಾನೆ, ಕರ್ಣಂಗೆ ಒಡ್ಡಿತ್ತು ದಲ್ ಭಾರತಂ. ನಿಶ್ಚಯವಾಗಿ ಈ ಭಾರತ ಕರ್ಣನಿಗಾಗಿಯೇ ಸೃಷ್ಟಿಯಾಗಿತ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಇದೇ ಮಾದರಿ ನಿಮಗೆ ರನ್ನನಲ್ಲಿಯೂ ನೋಡ್ಲಿಕ್ಕೆ ಸಿಗ್ತದೆ. ರನ್ನನ ಕಾವ್ಯದ ನಾಯಕ ಭೀಮ. ಕೃತಿಯ ಹೆಸರು ಸಾಹಸ ಭೀಮ ವಿಜಯ. ಅಲ್ಲಿ ರನ್ನನು ಏನು ತಪ್ಪು ಮಾಡಬೇಕು ತಿಳಿಯಲಾರದೆ ಏನು ತಪ್ಪು ಮಾಡಿದ ಅಂದರೆ, ದುರ್ಯೋಧನನನ್ನು ಎತ್ತರದಲ್ಲಿ ಇಟ್ಬಿಟ್ಟ. ಅಲ್ಲಿ ನೆಲಕ್ಕಿರುವೆನೆಂದು ಬಗೆವಿರ ಛಲಕ್ಕಿರುವೆಂ. ದುರ್ಯೋಧನನನ್ನು ಎತ್ತರದಲ್ಲಿ ಇಟ್ಟುಬಿಟ್ಟು ಭೀಮನನ್ನು ತನಗೆ ಗೊತ್ತಿಲ್ಲದ ಹಾಗೆ ಕೆಳಕ್ಕೆ ತಂದಂಥ ತಪ್ಪನ್ನು. ನಾಯಕ ಪ್ರತಿನಾಯಕ. ಆ ಲೆಕ್ಕದಲ್ಲಿ ಇವರ ಪಾತ್ರ ಪೋಷಣೆಯ ಬಗ್ಗೆ ನಾವು ವಿಚಾರ ಮಾಡಬೇಕು. ಹೀಗೆ ಕರ್ಣನ ಅವನ ಬಗ್ಗೆನೇ ಬೇರೆ ವಿಶೇಷವಾಗಿ ಮಾತಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಸುಮ್ಮನೆ ಒಂದಿಷ್ಟು ಸಾಂಕೇತಿಕವಾಗಿ ಹೇಳಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಆಯಿತು, ಕರ್ಣನ ಕೆಲಸ ಫೇಲ್ ಆಯಿತು. ಕುಂತಿ ಬರ್ತಾಳೆ ತಾಯಿ, ಶರಗೊಡ್ಡಿ ಬೇಡ್ತಾಳೆ ಮಗನ ಹತ್ರ, ಮಗನೇ ಇದು ಒಂದು ಪೂರೈಸಿಕೊಡು. ಅಲ್ಲಿ ಬರುವ ಸಂವಾದ ಬಹಳ ಸೊಗಸಾಗಿದೆ. ಹೃದಯ ಸ್ಪರ್ಶಿ ಅಂತೀವಲ್ಲ ಆ ರೀತಿ.
ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೃದಯ ಸ್ಪರ್ಶಿ ಅಂತಾರಲ್ಲ, ಅವಳು ಸೆರಗೊಡ್ಡಿ ಬೇಡ್ತಾಳೆ. ಆಗ ಕೇಳ್ತಾನೆ ಕರ್ಣ, ನೀನು ತಾಯಿಯಲ್ಲ, ಇದುವರೆಗೆ ಎಲ್ಲಿ ಹೋಗಿತ್ತು ನಿನ್ನ ಮಾತ್ರ ವಾತ್ಸಲ್ಯ? ಹುಟ್ಟಿದ ದಿನವೇ ಹಸುಳೆಯನ್ನು ಗಂಗೆಯಲ್ಲಿ ಬಿಸಾಡುವಾಗ ಎಲ್ಲಿ ಹೋಗಿತ್ತು ನಿನ್ನ ಮಾತ್ರ ವಾತ್ಸಲ್ಯ? ಅವರು ಮಕ್ಕಳು, ನಾನು ನಿನ್ನ ಮಗನಲ್ಲವೇ? 5 ಜನರನ್ನು ಬದುಕಿಸಲಿಕ್ಕೆ ಹೋಗಿ ಒಂದನ್ನು ಬಲಿ ಕೊಡಲಿಕ್ಕೆ ಬಂದಿದ್ದೀಯಾ ನೀನೇ ಅಂತ ತಾಯಿ. ಪ್ರಶ್ನೆಗಳು, ಉತ್ತರಗಳು. ಕೊನೆಗೆ ಅವಳು ಅಸಹಾಯಕಳಾಗಿ ಹೋಗಲಿಕ್ಕೆ ಆಯಿತು, ನನ್ನ ಹಣೆ ಬರಹನೇ ಇಷ್ಟಿದೆ, ನಿನ್ನ ಕೈಯಲ್ಲಿ ಪಾಂಡವರು ಸಾಯಬೇಕು ಅಂತ ಬರೆಯಿಸ್ಕೊಂಡು ಬಂದಿದ್ದರೆ ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹೊರಡಲಿಕ್ಕೆ ನಿಲ್ತಾಳೆ. ಆಗ ಅನಿವಾರ್ಯವಾಗಿ ಕರ್ಣ ಮನಸೋತು, ನಾನು ಸತ್ರು ಸರಿ, ದುರ್ಯೋಧನನಿಗೆ ಮೋಸ ಮಾಡೋದಿಲ್ಲ. ಅಲ್ಲಿ ಪಂಪ ಒಂದು ಮಾತು ಹೇಳಿಸ್ತಾನೆ ಕರ್ಣನ ಬಾಯಲ್ಲಿ, ಕುರುಪತಿಗಿಲ್ಲ ದೈವ ಬಲಂ. ಕುರುಪತಿಗಿಲ್ಲ, ನಾನಾದರೂ ಏನು ಮಾಡಲಿ, ಅವನ ಹಣೆ ಬರಹನೇ ಆಗಿದ್ದಂಗೆ ಕಾಣಿಸ್ತದೆ. ಕೃಷ್ಣ ಬಂದ, ಏನೋ ಒಂದು ರಹಸ್ಯದ ಬೀಜವನ್ನು ಮನಸ್ಸಿನಲ್ಲಿ ಬಿತ್ತಿದ ತಾಯಿ ಕುಂತಿ ಬಂದಳು, ಅವಳು ಇನ್ನೇನೋ ಒಂದು ಮನಸ್ಸಿನಲ್ಲಿ ಬಿತ್ತಿ ಹೊರಟಿದ್ದಾಳೆ. ಒಂದೇ ಒಂದು, ಕುರುಪತಿಗಿಲ್ಲ ದೈವ ಬಲಂ. ಸರಿ, ಕೊನೆಗೆ ಕುಂತಿ ಇನ್ನೇನು ಹೊರಡ್ತಾಳೆ ನಿರಾಶಳಾಗಿ ಅನ್ನೋ ಹೊತ್ತಿಗೆ ಕರ್ಣ ಸ್ವಲ್ಪ ಮನಸ್ಸು ಬದಲು ಜೋಳವಾಳಿ ಅಂತ ಒಂದು ಶಬ್ದ ಬರ್ತದೆ ಅಲ್ಲಿ. ಜೋಳದ ಪಾಳಿಯನ್ನು ಸಲ್ಲಿಸುವವರು, ರಾಜನಿಗಾಗಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟುಕೊಳ್ಳುವಂಥ ವೀರರು. ಕರ್ಣ, ಆಯಿತು, ಯುದ್ಧದಲ್ಲಿ ನಾನು ಸತ್ರು ಸರಿ, ಆದರೆ ನಿನಗೂ ವಂಚನೆ ಮಾಡುವುದಿಲ್ಲ, ದುರ್ಯೋಧನನಿಗೂ ವಂಚನೆ ಮಾಡುವುದಿಲ್ಲ. ಪಿಡಿಯಂ ಪುರಿಗಣೆಯಂ. ಪಿಡಿಯಂ ಪುರಿಗಣೆ ಅಂದರೆ ತೀವ್ರವಾದ ಬಾಣ, ಸರ್ಪಾಸ್ತ್ರ, ಅದನ್ನು ನಾನು ತೊಡೋದಿಲ್ಲ ಅಂಥೇಳಿ ತಾಯಿಗೆ ಮಾತು ಕೊಡ್ತಾನೆ. ಕುಮಾರವ್ಯಾಸನಲ್ಲಿ ಈ ಸಂದರ್ಭ ಬಹಳ ಚೆನ್ನಾಗಿ ಬರ್ತದೆ. ನೋಯಿಸೆನು ನಿನ್ನೈವರನು ರಾಜೀವ ಸಖನಾಣೆ. ರನ್ನ ಯಾಕೆ ಶಕ್ತಿ ಕವಿ ಆಗ್ತಾನೆ ಅನ್ನೋದಕ್ಕೆ ಇದು ಇನ್ನೊಂದು ಉದಾಹರಣೆ. ಪಂಪನಲ್ಲಿ ಅದು ಸಾಮಾನ್ಯ ಅನ್ನಿಸ್ತದೆ, ಪಿಡಿಯಂ ಪುರಿಗಣೆಯಂ ಮಾತೆ ಅಂತ ಹೇಳಿದ್ದು ಸಾಮಾನ್ಯ ಅನ್ನಿಸ್ತದೆ. ಅದನ್ನೇ ರನ್ನ ಹೇಗೆ ಸೃಷ್ಟಿ ಮಾಡಿಕೊಳ್ತಾನೆ ನೋಡಿ. ನೋಯಿಸೆನು ನಿನ್ನೈವರನು, ಹೇಗೆ ರಾಜೀವ ಸಖನಾಣೆ, ತಂದೆಯಾದ ಸೂರ್ಯದೇವನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಿನ್ನ 5 ಜನ ಮಕ್ಕಳನ್ನು ನಾನು ಘಾಸಿಗೊಳಿಸುವುದಿಲ್ಲ. ಹೀಗೆ ಒಂದೊಂದು ಪ್ರಸಂಗವನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನೊಂದು ಪ್ರಸಂಗ ಕೊನೆಗೆ ಭೀಷ್ಮನಿಗೆ ಸೇನಾಪತಿ ಪಟ್ಟ ಕಟ್ಟಿದ್ದಾನೆ ದುರ್ಯೋಧನ. ಭೀಷ್ಮನಿಗೆ ಸೇನಾಪತಿ ಪಟ್ಟ ಕರ್ಣನಿಗೆ ಇಷ್ಟ ಇಲ್ಲ. ಕರ್ಣನಿಗೆ ನಿಜವಾಗಿ ಏನು ಬೇಕಾಗಿದೆ ಅಂದರೆ ದುರ್ಯೋಧನ ಗೆಲ್ಲಬೇಕು. ಅವನಿಗೆ ಸಂಶಯ ಏನು ಅಂದರೆ ಈ ಮುದುಕ ಏನು ಗೆದ್ದು ಕೊಡ್ತಾನೆ. ಪಿಡಿದ ಬಿಲ್ಲು ದಂಟಿಂಗೆ ಎಣೆ. ಭೀಷ್ಮನ ಬಗ್ಗೆ ಅವಹೇಳನ ಮಾಡ್ತಾನೆ ಕರ್ಣ. ಅಯ್ಯೋ ದುರ್ಯೋಧನ, ಎಂಥ ತಪ್ಪು ನಿರ್ಣಯ ತಗೊಳ್ತಾ ಇದ್ದೀಯಪ್ಪ ನೀನು. ಹಣ್ಣು ಮುದುಕ, ಹುಬ್ಬು ಜೋತು ಬಿದ್ದಿದೆ, ಬೆನ್ನು ಬಾಗಿದೆ. ಅವನೇನಾದರೂ ಬಿಲ್ಲು ಬಾಣ ಹಿಡಿದ್ರೆ ನೋಡುವವರು ಮುಂದೆ ಮುದುಕನ ಹಾಗೆ, ಮುದುಕ ಹೇಗೆ ಊರ್ಗೋಲನ್ನು ಹಿಡ್ಕೊಂಡಿರ್ತಾನಲ್ಲ ಆ ರೀತಿ ಕಾಣಿಸ್ತದೆ ಬಿಲ್ಲು ಬಾಣ. ಕೊನೆಗೆ ಹೇಳಿಸ್ತಾನೆ ಪಂಪ, ಪಗೆವರ ನಿಟ್ಟೆಲ್ವಂ ಮುರಿವೊಡೆ ಎನಗೆ ಪಟ್ಟಂ ಕಟ್ಟ. ಕಾವ್ಯದ ಶಬ್ದ ಜೋಡಣೆ. ಪೊಯೆಟ್ರಿ ಈಸ್ ದಿ ಫಾರ್ಮೇಷನ್ ಆಫ್ ದಿ ಬೆಸ್ಟ್ ವರ್ಡ್ಸ್ ಇನ್ ದಿ ಬೆಸ್ಟ್ ಆರ್ಡರ್. ಪೊಯೆಟ್ರಿ ಈಸ್ ನಥಿಂಗ್ ಬಟ್ ದಿ ಫಾರ್ಮೇಷನ್ ಆಫ್ ದಿ ಬೆಸ್ಟ್ ವರ್ಡ್ಸ್ ಇನ್ ದಿ ಬೆಸ್ಟ್ ಆರ್ಡರ್. ಒಳ್ಳೆಯ ಶಬ್ದಗಳು, ಒಳ್ಳೆಯ ಜೋಡಣೆ. ಪಗೆವರ ನಿಟ್ಟೆಲ್ವಂ ಮುರಿವೊಡೆ ಎನಗೆ ಪಟ್ಟಂ ಕಟ್ಟ. ನಿಟ್ಟೆಲ್ವೇ ಅಂತ ಯಾಕಂದ, ಕಾಲು ಮುರಿಲಿಲ್ಲ, ಕಾಲು ಮುರಿಬಹುದು ಅಂತ ಯಾಕೆ ಅನ್ನಲಿಲ್ಲ. ನಿಟ್ಟೆಲ್ವ ಮುರಿಯುವುದು ಅಂದರೆ ಆ ಮನುಷ್ಯನ ಸರ್ವಶಕ್ತಿಯನ್ನು ನಾಶ ಮಾಡುವುದು. ಪಗೆವರ ನಿಟ್ಟೆಲ್ವಂ ಮುರಿವೊಡೆ ಎನಗೆ ಪಟ್ಟಂ ಕಟ್ಟ. ಶಬ್ದ ಜೋಡಣೆ ಎಷ್ಟು ತೀವ್ರವಾಗಿದೆ ಅದನ್ನು ಗುರುತಿಸಿ. ಇದನ್ನೆಲ್ಲ ಕೇಳಿಸಿಕೊಂಡು ಕೃಪಾಚಾರ್ಯ ಸೀಟಿಗೆ ಹೇಳ್ತಾನೆ, ದ್ರೋಣ ಸೀಟಿಗೆ ಹೇಳ್ತಾನೆ, ಕೊನೆಗೆ ಭೀಷ್ಮನು ಸೀಟಿಗೆ ಹೇಳ್ತಾನೆ. ಕರ್ಣನಿಗೆ ಒಂದು ಮಾತಿನ ಮೂಲಕ ಭೀಷ್ಮ ಉತ್ತರ ಕೊಡ್ತಾನೆ. ಕಲಿತನದ ಉರ್ಕು, ಯೌವನದ ಸ್ವರ್ಕು, ನಿಜೇಶನ ನಚ್ಚು, ತೋಳ್ಬಲದ ಪೊಡರ್ಪು, ಕರ್ಣ ನಿನಗುಳ್ಳನಿತು ಏನ್ ಎನಗುಂಟೆ. ಭೀಷ್ಮ, ದ್ರೋಣ ಹೇಳ್ತಾನೆ, ಸಿಂಹ ಮುದುಕ ಸಿಂಹ ಆದರೂ ಸಿಂಹವೇ ಅದು, ವೃದ್ಧ ಸಿಂಹವು ಸಿಂಹವೇ, ಭೀಷ್ಮರನ್ನು ಕಡೆಗಣಿಸಬೇಡ. ಕೊನೆಗೆ ತಡೆದುಕೊಳ್ಳಾರದೆ ಭೀಷ್ಮರೇ ನೇರವಾಗಿ ಕರ್ಣನಿಗೆ ಉತ್ತರ ಕೊಟ್ಟು ಬಿಡ್ತಾರೆ. ಆಯ್ತಪ್ಪ ಕರ್ಣ, ನಿನ್ನ ಪೊಸಿಷನ್ ಏನಿದೆ ಗೊತ್ತು, ನೀನು ಯಾಕೆ ಇಷ್ಟು ದಿಮಾಕ್ ಮಾಡ್ತಾ ಇದ್ದೀಯ ಅನ್ನೋದು ನನಗೆ ಗೊತ್ತು. ಕಲಿತನದ ಉರ್ಕು, ಯೌವನದ ಸ್ವರ್ಕು, ನಿಜೇಶನ ನಚ್ಚು, ತೋಳ್ಬಲದ ಪೊಡರ್ಪು, ಕರ್ಣ ನಿನಗುಳ್ಳನಿತು ಏನ್ ಎನಗುಂಟೆ. ಗೊತ್ತಪ್ಪ, ನಾನು ಮುದುಕನಾಗಿದ್ದೇನೆ, ನನ್ನ ವೃದ್ಧಾಪ್ಯವನ್ನು ಹೀಯಾಳಿಸ್ತಾ ಇದ್ದೀಯಲ್ಲ ನೀನು. ನೆನಪಿಟ್ಟುಕೋ, ಎದುರಿಸುವಂ ಹರಿಗಂ. ಯಾರನ್ನ ಎದುರಿಸ್ಲಿಕ್ಕೆ ಹೊರಟಿದೀಯಾ ನೆನಪಿಟ್ಟುಕೋ, ಅರ್ಜುನನನ್ನು ಎದುರಿಸ್ಲಿಕ್ಕೆ ಹೊರಟಿದ್ದೀಯಾ.
ಅವನ ಸೂತ್ರಧಾರ ಯಾರು ನೆನಪಿಟ್ಟುಕೋ, ಕೃಷ್ಣ ಪರಮಾತ್ಮ ಇದ್ದಾನೆ. ನಡೆಯಲಿರುವಂಥ ಯುದ್ಧ ಅಂತಿಂಥ ಯುದ್ಧ ಅಲ್ಲ, ಸತತ 18 ದಿನಗಳ ಕಾಲ ನಡೆಯುವಂಥ ಕುರುಕ್ಷೇತ್ರ ಯುದ್ಧ, ಮಹಾಭಾರತ ಯುದ್ಧ. ಕೊನೆಗೆ ಭೀಷ್ಮನ ಬಾಯಲ್ಲಿ ಹೇಳಿಸ್ತಾನೆ ಪಂಪ, ಸೂಳ್ ಪಡೆಯಲಪ್ಪುದು ಕಾಣ ಮಹಾಜಿರಂಗದೋಳ್. ಅಯ್ಯೋ ಹುಚ್ಚ ಕರ್ಣ, ಸಾಯ್ಲಿಕ್ಕೆ ಯಾಕೆ ಇಷ್ಟು ಆತುರ ಪಡ್ತಾ ಇದ್ದೀಯಾ? ಇಂದು ನಾನು ಸಾಯ್ತೀನಿ, ನಾಳೆ ದ್ರೋಣ ಸಾಯ್ತಾನೆ, ನಾಡಿದ್ದು ನಿನ್ನ ಸರದಿ ಬಂದೇ ಬರ್ತದೆ. ಸಾವಿಗಾಗಿ ಯಾಕೆ ಇಷ್ಟು ಆತುರ ಪಡ್ತಾ ಇದ್ದೀಯಾ ಮೂರ್ಖ ಕರ್ಣ? ಸೂಳ್ ಸರತಿ ಪಡೆಯಲ್ ಅಪ್ಪುದು ಕಾಣ ಮಹಾ ಆಜಿರಂಗದೋಳ್. ಆಜಿರಂಗ ಅಂದರೆ ಯುದ್ಧ ಭೂಮಿ. ಯುದ್ಧ ಭೂಮಿಯಲ್ಲಿ ಎಲ್ಲರಿಗೂ ಸಾವು ಕಟ್ಟಿಟ್ಟ ಬುತ್ತಿ. ಇವತ್ತು ನಾನು ಸಾಯ್ತೀನಿ, ನಾಳೆ ದ್ರೋಣ ಸಾಯ್ತಾನೆ, ಇನ್ನೊಬ್ಬ ಸಾಯ್ತಾನೆ, ನೀನು ಸಾಯ್ತೀಯ. ಸಾಯುವುದಕ್ಕಾಗಿ ಯಾಕೆ ಇಷ್ಟು ಸಂಭ್ರಮ ಪಡ್ತಾ ಇದ್ದೀಯಾ ಅಂತ ಹೇಳಿ ಆ ಮಾತಿನ ಜೋಡಣೆ ಹೇಗಿದೆ ನೋಡಿ. ಕಲಿತನದ ಉರ್ಕು, ಯೌವನದ ಸೊರ್ಕು, ನಿಜೇಶನ ನಚ್ಚು, ತೋಳ್ಬಲದ ಪೊಡರ್ಪು, ಕರ್ಣ ನಿನಗುಳ್ಳನಿತು ಏನ್ ಎನಗುಂಟೆ. ಈ ಮಾತುಗಳನ್ನು ಹೇಳುವಾಗ ಆರ್.ಸಿ. ರೇಮಠರು ನಮ್ಮ ಪಾಠ ಮಾಡ್ತಿದ್ರು. ಮೈಮರ್ತು ಪಂಪ ಅಂತ ಹೇಳಿ ಒಂದು ಕ್ಷಣ ಸುಮ್ಮನೆ ನಿಂತು ಬಿಡ್ತಿದ್ರು ಅವರು. ಏನು ಮೇಷ್ಟ್ರಿ ಎಲ್ಲ ನಾವು ಮರ್ತು ಬಿಟ್ರೇನೋ ಅಂತ ನಾವು ಅಂದ್ಕೋತಿದ್ದೀವಿ. ಆದರೆ ಪಂಪನ ಒಳಗೆ ಹೋಗಿಬಿಡ್ತಿದ್ರು ಅವರು, ಒಳಗೆ ಹೋಗಿಬಿಡ್ತಿದ್ರು. ಮಾತೆ ನಿಂತು ಬಿಡ್ತಿತ್ತು ಅವರು. ವಿ ಸಿ ಆಗಿದ್ದರು, ಆದರೂ ಸಹಿತ ತಮ್ಮಗೊಡ್ರೆ ನಾಳೆ ಕ್ಲಾಸಿಗೆ ಬರ್ತೀರೇನಂತ ಕೇಳ್ತಿದ್ರು. ಸಂಡೇ ನಾಳೆ ಕ್ಲಾಸಿಗೆ ಬರ್ತೀರೇನೋ ಅಂತಿದ್ರು. ಬರ್ತೀವಿ ಸರ್ ಅಂತಿದ್ದು. ಬರುವಾಗ ಸ್ವಲ್ಪ ಊಟ ಮಾಡಿಕೊಂಡು ಬಂದುಬಿಡ್ರಿ ಅಂತ ಹೇಳ್ತಿದ್ರು. 4-5 ತಾಸು ಕ್ಲಾಸ್, 4-5 ತಾಸು ಕ್ಲಾಸ್. ಇವತ್ತು ನಾನೇನಾದರೂ ಪಂಪನ ಬಗ್ಗೆ ಅಷ್ಟೋ ಎಷ್ಟೋ ಮಾತಾಡಲಿಕ್ಕೆ ಸಾಮರ್ಥ್ಯ ಪಡ್ಕೊಂಡಿದ್ದೇನೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಡಾಕ್ಟರ್ ಆರ್.ಸಿ. ರೇಮಠ್. ಕಲಬುರ್ಗಿಯವರು ನಮಗೆ ಸಾಹಿತ್ಯ ಚರಿತ್ರೆಯನ್ನು ಕಲಿಸಿದ್ದು, ಛಂದಸ್ಸು ಕಲಿಸಿದ್ದು, ಕಾವ್ಯಮೀಮಾಂಸೆ ಕಲಿಸಿದ್ದು. ಒಂದು ನೋವಿನ ಸಂಗತಿ ಏನು ಅಂದರೆ ಇತ್ತೀಚಿನ ತಲೆಮಾರಿನಲ್ಲಿ ಈ ಸ್ಕಾಲರ್ಶಿಪ್ಪೂ ಇಲ್ಲ, ಈ ಪ್ರೀತಿನೂ ಇಲ್ಲ, ಈ ಉತ್ಸಾಹನೂ ಇಲ್ಲ, ಇದರ ಬಗ್ಗೆ ಅವರಿಗೆ ಅಪೇಕ್ಷೆಯೇ ಇಲ್ಲ. ನನಗೆ ಒಂದು ಆತಂಕ ಬಹಳವಾಗಿ ಕಾಡ್ತಿರ್ತದೆ, ಇನ್ನೊಂದಷ್ಟು ದಿನಕ್ಕೆ ಎಲ್ಲಿ ಪಂಪಭಾರತ ಇತ್ಯಾದಿ ಕೃತಿಗಳು ಮ್ಯೂಸಿಯಂನಲ್ಲಿ ಶೋಪೀಸ್ಗಳಾಗ್ತಾವೋ ಏನೋ ಅಂತ. ಮ್ಯೂಸಿಯಂನಲ್ಲಿ ಶೋಪೀಸ್, ಯಾರೋ ಪಂಪ ಇದ್ದಂತೆ, ಈಗೇನೋ ಸ್ವಲ್ಪ ಜೀವಂತ ಇದ್ದಾನೆ ಪಂಪ, 1100 ವರ್ಷ ಕಳೆದ ಮೇಲೂ ಇನ್ನೂ ಜೀವಂತ ಇದ್ದಾನೆ, ಸಂತೋಷ. ಈ ಮಾಡರ್ನ್ ಟೆಕ್ನಾಲಜಿ ಸಂದರ್ಭದಲ್ಲಿ ಇನ್ನೇನು ಬಹಳ ದಿನ ಇವರು ಬದುಕ್ತಾರೋ ಇಲ್ವೋ ಅನ್ನುವಂಥ ಆತಂಕ ಕೂಡ ಇದೆ. ಹಾಗಾಗಲಾರದ ಹಾಗೆ ತಾವೆಲ್ಲ ಸೇರಿ, ವಿಶೇಷವಾಗಿ ಮಾಚಕ್ನೂರ್ ಸರ್, ವಿದ್ಯಾವರ್ಧಕ ಸಂಘದ ಎಲ್ಲ ತಂಡದವರು ಕೂಡಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಾರಲ್ಲ, ನಿಮಗೆ 100 ನಮಸ್ಕಾರಗಳನ್ನು ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬೇಕು. ಇನ್ಯಾವುದೋ ಒಂದು ಪ್ರಸಂಗ ಹೇಳಿ ನನ್ನ ಮಾತುಗಳನ್ನು ಮುಗಿಸಿಬಿಡ್ತೇನೆ. ದಶ ದಿಶಾ ಮಂಡಳಂ ಪುದಿದಳ ಕಾಡಿತ್ತು. ಅದ್ಭುತ ಪ್ರಸಂಗ. ಅದರದ್ದು ಪೂರ್ತಿ ಪದ್ಯ ಎಲ್ಲೋ ತಂದೀನಿ, ಟೈಮ್ ಇಲ್ಲ ಅನ್ನೋದಕ್ಕೆ ಬಿಡ್ತಾ ಇದ್ದೀನಿ ಅದನ್ನು. ಕೊನೆಗೆ ಭೀಮ ಏನು ಮಾಡ್ತಾನೆ, ದುಶಾಸನನ ಎದೆಯನ್ನು ಬಗೆದು ಬೊಗಸೆಯಿಂದ ರಕ್ತ ಕುಡಿತಾನೆ. ಭೀಭತ್ಸ ಅನ್ನೋದು ಒಂದು ಪ್ರಸಂಗ. ಭೀಭತ್ಸ ನೋಡಿದರೆ ಗಾಬರಿ ಆಗಬೇಕು, ಕೇಳಿದರೆ ಗಾಬರಿ ಆಗಬೇಕು ಅಂಥದ್ದು. ಪಂಪ ಹೇಳ್ತಾನೆ, ಭೀಮ ಭಾಳ ಒಳ್ಳೆಯವನು ಅಂಥೇಳಿ ಇಷ್ಟಕ್ಕೆ ಬಿಟ್ಟನವನ್ನಂತ. ಬಿಡಾಕಿ ಏನು ಉಳಿಸಿದಾನವಲ್ಲಿ? ಕೊಂದಿದ್ದಾನೆ, ಎದೆ ಬಗ್ದಿದ್ದಾನೆ, ರಕ್ತ ಕುಡ್ದಿದ್ದಾನೆ. ಪಂಪ ಅಲ್ಲಿ ಒಂದು ಮಾತು ಜೋಡಿಸ್ತಾನೆ, ನಮ್ಮ ಭೀಮ ಭಾಳ ಒಳ್ಳೆಯ ಮನುಷ್ಯ ಹಂಗಂಥೇಳಿ ಇಷ್ಟಕ್ಕೆ ಬಿಟ್ಟಿದ್ದಾನವನು. ಇಲ್ಲ ಅಂದರೆ ಅವನು ಎಲುಬಿನ್ಯಾಗ ಅವನ ರಕ್ತ ಅರದು ಕುಡಿಬೇಕಾಗಿತ್ತಂತ. ದುಶಾಸನನ ಎಲುಬಿನಲ್ಲಿ ಅವನ ರಕ್ತ ಅರದು ಅದನ್ನು ಕ್ರೀಮ್ ಮಾಡಿ ಬ್ರೆಡ್ನಾಗ ಹಾಕ್ಕೊಂಡು ತಿನ್ನಬೇಕಾಗಿತ್ತು. ಕಾವ್ಯದ ಅತಿಶಯತೆ ಸಾಧ್ಯವಾಗುವುದು ಇಂಥಲ್ಲಿ. ಕರುಳಿನ ಮಾಲೆಯನ್ನು ತಂದು ಬತ್ತಿದ ದ್ರೌಪದಿಯ ತಲೆಗೆ ಮೂಡಿಸ್ತಾನೆ. ಬತ್ತಿದ ತಲೆ. ಕುವೆಂಪು ಒಂದು ಮಾತು ಹೇಳಿದರು, ಯಾವತ್ತು ದ್ರೌಪದಿಯ ಸಿರಿಮುಡಿ ಬಿಚ್ಚಿತೋ ಆವತ್ತು ಮಹಾಭಾರತ ಆರಂಭ ಆಯಿತು, ಯಾವತ್ತು ದ್ರೌಪದಿಯ ಶ್ರೀಮುಡಿ ಕಟ್ಟಲ್ಪಟ್ಟಿತೋ ಆವತ್ತು ಮಹಾಭಾರತ ಮುಕ್ತಾಯವಾಯಿತು. ಬಹಳ ದೊಡ್ಡ ಮಾತು. ದ್ರೌಪದಿಯ ಶ್ರೀಮುಡಿ ಬಿಚ್ಚಿದ ದಿವಸ ಮಹಾಭಾರತ ಆರಂಭ ಆಯಿತು, ಅದು ಪುನಃ ಕಟ್ಟಲ್ಪಟ್ಟ ದಿವಸ ಮಹಾಭಾರತದ ಮುಕ್ತಾಯ ಆಯಿತು. ರನ್ನ ಇದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಇವು ಹೇಳ್ತಾನೆ ಪಂಪ, ಬಗೆಯೇ ಸಾಮಾನ್ಯಮೇ ಭವತ್ ಕೇಶಪಾಶ ಪ್ರಪಂಚಂ. ಪಂಪ ಹೇಳಿದ ಮಾತುಗಳು ಕೊನೆ ಸಾಲು ಒಂದೇ ಹೇಳಿಬಿಡ್ತಾ ಇದ್ದೇನೆ. ಬಗೆಯೇ ಸಾಮಾನ್ಯಮೇ ಭವತ್ ಕೇಶಪಾಶ ಪ್ರಪಂಚಂ. ಹೇ ದ್ರೌಪದಿಯೇ, ನಿನ್ನ ಕೇಶರಾಶಿ ಸಾಮಾನ್ಯವಾದುದಲ್ಲ, ಅಸಾಮಾನ್ಯವಾದುದು. ಇದು ಇಡೀ ಕೌರವರ ಸಂತಾನವನ್ನು ನಾಶ ಮಾಡಿತು. ಇದು ಪಂಪನ ಮಾತು.
ಇದನ್ನೇ ರನ್ನ ಒಂದು ಸಣ್ಣ ಕಂದ ಪದ್ಯದಲ್ಲಿ ಕಟ್ಟಿಕೊಡ್ತಾನೆ. ಅದರ ಸೊಗಸೆ ಆಗಿದೆ ನೋಡಿ. ಕುರುಕುಲ ಜೀವಾಕರ್ಷಣ ಪರಿಣತಮಿದು ಕಾಳಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತ ಮಕ್ಕುಮೆ ಪರಾಭವಜ್ವಲನ ಧೂಮ ಕೃಷ್ಣಂ ಕೃಷ್ಣೇ. ರನ್ನ ಪಂಪನನ್ನು ಮೀರಿಸುವುದು ಇಂಥಲ್ಲಿ. ಕುರುಕುಲ ಜೀವಾಕರ್ಷಣ ಪರಿಣತಂ, ಇದು ಯಾವುದು? ನಿನ್ನ ಕೇಶರಾಶಿ ಸಾಮಾನ್ಯವಾದದ್ದಲ್ಲ. ಕುರುಕುಲದ ಜೀವರಾಶಿಯನ್ನು ನುಂಗಿದಂಥ ಕರಿಯ ಕಾಳ ಸರ್ಪ ನಿನ್ನ ಕೇಶರಾಶಿ. ಕುರುಕುಲ ಜೀವಾಕರ್ಷಣ ಪರಿಣತಂ, ಇದು ಕಾಳಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತಮಲ್ಲ. ಕಾಳಹಸ್ತ ಕೌರವರ ಪ್ರಾಣವನ್ನು ಹಿಂಡುವಂಥ ಕಾಳ ಸರ್ಪದ ರೂಪದಲ್ಲಿ. ಪಂಪ ಒಂದು ಕಡೆಗೆ ಹೇಳ್ತಾನೆ, ದ್ರೌಪದಿಯ ಗುಂಗುರು ಕೂದಲು ಯಾಕೆ ಗುಂಗುರಾಯಿತು ಅನ್ನೋದಕ್ಕೆ ಒಂದು ಕಲ್ಪನೆ ಮಾಡ್ತಾನೆ. ಒಂದು ದಿನ ದುರುಳ ದುಶಾಸನ ತುಂಬಿದ ಸಭೆಯಲ್ಲಿ ತನ್ನ ಒರಟಾದ ಬೆರಳುಗಳಿಂದ ದ್ರೌಪದಿಯ ಕೇಶರಾಶಿಯನ್ನು ಹಿಡಿದು ಎಳೆದಾಡಿದ ಕಾರಣವಾಗಿ ಅವಳ ಕೂದಲು ಗುಂಗುರುಗಟ್ಟುತ್ತಂತೆ. ಇದಕ್ಕಿಂತ ಅದ್ಭುತವಾದ ಕಲ್ಪನೆ ಬೇಕಾ? ಒರಟಾದ ಬೆರಳುಗಳಿಂದ, ಬೆರಳಚ್ಚು ಅನ್ನೋ ಶಬ್ದವನ್ನು ಪಂಪ ಅಲ್ಲಿ ಸೃಷ್ಟಿ ಮಾಡಿಕೊಡ್ತಾನೆ. ಬೆರಳಚ್ಚು, ಬೆರಳಿನ ಮುದ್ರೆ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಕೇಶರಾಶಿಯನ್ನು ತನ್ನ ಒರಟಾದ ಬೆರಳುಗಳಿಂದ ಎಳೆದ ಕಾರಣವಾಗಿ ದ್ರೌಪದಿಯ ಮೃದುವಾದ ಕೂದಲು ಗುಂಗುರುಗಟ್ಟಿತಂತೆ. ಇದು ಸುಮ್ಮನೆ ಅಲ್ಲಿ ನೆನಪಾಯಿತು ಅಂತ ಹೇಳ್ತಾ ಇದ್ದೆ. ಇಂಥ ಅನೇಕ ಸಂದರ್ಭಗಳು ಬರ್ತವೆ. ಕುರುಕುಲ ಜೀವಾಕರ್ಷಣ ಪರಿಣತಮಿದು ಕಾಳಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತ ಮಕ್ಕುಮೆ ಪರಾಭವಜ್ವಲನ ಧೂಮ ಕೃಷ್ಣಂ ಕೃಷ್ಣೇ. ಈ ಕೂದಲು ಯಾಕೆ ಕಪ್ಪಾಗಿದೆ ಗೊತ್ತಾ ದ್ರೌಪದಿ ನಿನಗೆ? ರನ್ನ ಹೇಳಿಸ್ತಾನೆ. ಕೂದಲು ಯಾಕೆ ಕಪ್ಪಾಗಿದೆ ಗೊತ್ತಾ? ಕೌರವರ ಶವಗಳನ್ನು ಸುಟ್ಟು ಅದರ ಕಪ್ಪು ಹೊಗೆ ಇದೆಯಲ್ಲ, ಅದು ಬಂದು ಇಲ್ಲಿ ತಾಗಿದೆ ಅನ್ನೋ ಕಾರಣಕ್ಕೆ ನಿನ್ನ ಕೂದಲು ಕಪ್ಪಾಗಿದೆ. ಪಂಪ ಒಂದು ರೀತಿ ಹೇಳಿದರೆ ರನ್ನ ಇನ್ನೊಂದು ರೀತಿ ಹೇಳ್ತಾನೆ. ಕೌರವರ ಶವಗಳನ್ನು ಸುಡುವ ಸಂದರ್ಭದಲ್ಲಿ ಎದ್ದಿರುವಂತಹ ಕಪ್ಪು ಹೊಗೆ ಬಂದು ನಿನ್ನ ಕೇಶಕ್ಕೆ ಸ್ಪರ್ಶಿಸಿದ ಕಾರಣವಾಗಿ ನಿನ್ನ ಕೂದಲು ಕಪ್ಪಾಗಿದೆ. ಇದು ಕಾವ್ಯ. ಇರುವುದನ್ನು ಹೇಗೆ ಹೇಳಿದರೆ, ನನ್ನ ಪ್ರಕಾರ ದೇ ವೇರ್ ದ ಬೆಸ್ಟ್ ಸೈಕಾಲಜಿಸ್ಟ್ಸ್. ಅತ್ಯುತ್ತಮ ಹೇಗೆ ನಿಮ್ಮನ್ನು ಕಟ್ಟಿ ಹಾಕಬೇಕು ಅನ್ನೋ ಸೂತ್ರ ಅವ್ರಿಗೆ ಗೊತ್ತಿತ್ತು. ಕತೆ ಹೇಳೋದು ದೊಡ್ಡದಲ್ಲ, ಏನು ಹೇಳ್ತೀನಿ ಅನ್ನೋದು ದೊಡ್ಡದಲ್ಲ, ಹೇಗೆ ಹೇಳ್ತೀನಿ ಅನ್ನೋದು ದೊಡ್ಡದು. ಅದರಲ್ಲಿ ಈ ನಮ್ಮ ಹಳಗನ್ನಡ ಮತ್ತು ನಡಗೊಂಡ ಕವಿಗಳು ಎತ್ತಿದ ಕೈಯಾಗಿದ್ದರು. ಇಂಥ ಅನೇಕ ಉದಾಹರಣೆಗಳನ್ನು ಎಲ್ಲ ಕಾವ್ಯಗಳಿಂದ. ಕೊನೆಗೆ ಇನ್ನೊಂದು ಮಾತು, ನನಗೆ ಅದನ್ನು ಬಿಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಯುದ್ಧರಂಗದಲ್ಲಿ ದುರ್ಯೋಧನ ಒಂಟಿಯಾಗಿ ಬಿಟ್ಟಿದ್ದಾನೆ. ಭೀಷ್ಮ, ದ್ರೋಣ, ಕೃಪ, ಕರ್ಣ, ಶಲ್ಯ ಎಲ್ಲರೂ ಹೋದರು, ವಿದುರ ಎಲ್ಲರೂ ಹೋದರು. ಶವಗಳ ರಾಶಿಯನ್ನು ಎಡವುತ್ತಾ ದಾರಿ ಕಾಣದೆ ಏಕಾಂಗಿಯಾಗಿ ಎಲ್ಲೋ ಹೊರಟು ಬಿಟ್ಟಿದ್ದಾನೆ ದುರ್ಯೋಧನ ಯುದ್ಧ ಭೂಮಿಯಲ್ಲಿ. ಅಲ್ಲಿ ಪಂಪ ಅದನ್ನು ಚಿತ್ರ ಕಟ್ಟಿಕೊಡ್ತಾನೆ, ನೋಡಬೇಕು. ರಥದ ಮುರಿದ ನೊಗಗಳು, ಸತ್ತು ಬಿದ್ದ ಕುದುರೆಗಳು, ಸತ್ತು ಬಿದ್ದು ಗೀಳಿಡ್ತಾ ಇರುವಂಥ ಆನೆಗಳು, ರೋಧಿಸ್ತಾ ಇರುವಂಥ ಸೈನಿಕರು, ಬಾಣದ ತುಣುಕುಗಳು, ಹರಿತಾ ಇರುವಂಥ ರಕ್ತದ ಕಾಲುವೆ, ಶವಗಳ ರಾಶಿ, ಇದನ್ನೆಲ್ಲ ದಾಟಿಕೊಂಡು ವಿಹ್ವಲ ಮನಸ್ಕನಾಗಿ ದುರ್ಯೋಧನ ಎಲ್ಲೋ ಹೊರಟಿದ್ದಾನೆ. ಭೂತಗಳು ಅವನ ಜೊತೆಗೆ ಚೇಷ್ಟೆ ಮಾಡಲಿಕ್ಕೆ ಬರ್ತವೆ. ಒಂದು ನೆನಪಿಟ್ಟುಕೊಳ್ಳಿ, ಇದು ಮೂಲ ಮಹಾಭಾರತದಲ್ಲಿ ಇಲ್ಲದ ಒಂದು ಪ್ರಸಂಗ, ಪಂಪನ ಸೃಷ್ಟಿ. ಅದನ್ನು ರನ್ನ ಇನ್ನೂ ಉತ್ತಮಗೊಳಿಸ್ತಾನೆ. ಒಂದು ಮಾತಿನಲ್ಲಿ ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಭೂತಗಳು ದುರ್ಯೋಧನನ ಜೊತೆಗೆ ಒಂದು ರೀತಿ ಇದು ತನ್ನ ಜೊತೆಗೆ ತಾನೇ ಮಾತಾಡಿಕೊಂಡಿರುವ ಸೊಗತ ಸಂಭಾಷಣೆ. ದೆವ್ವು ಬಂದು ಇವನು ಸುತ್ತುವರೆದು ಡ್ಯಾನ್ಸ್ ಮಾಡಿಕೊಂಡು, ಅಯ್ಯೋ ಹುಚ್ಚ, ಏನು ಪರಿಸ್ಥಿತಿ ತಂದುಕೊಂಡು, ನಿನಗೆ ಬೇಕಾಗಿತ್ತ ಇದು? ಹೇಗಾಗಿರಬೇಕು ದುರ್ಯೋಧನನಿಗೆ ಒಂದು ಕ್ಷಣ ನೆನಪು ಮಾಡಿಕೊಳ್ಳಿ. ಭೂತಗಳು ಅಲಕ್ಷ್ಯ ಮಾಡಿ ಹೊರಟು ನಿಲ್ತಾನೆ. ಯಾವ ಲೆಕ್ಕ ಸರಿ, ನೀನು ಹುಚ್ಚು, ನೀನು ಮರಳು ನೀನು ಅಂತ ಹೇಳಿ ತಳ್ಳಿ ಮುಂದಕ್ಕೆ ಹೋಗ್ತಾನೆ. ಆಗ ದೆವ್ವುಗಳ ಭೂತಗಳ ಬಾಯಲ್ಲಿ ಪಂಪ ಒಂದು ಮಾತು ಹೇಳಿಸ್ತಾನೆ, ಹುಚ್ಚ, ನಮ್ಮನ್ನು ಹುಚ್ಚ ಅಂತ ಇದ್ದೀಯಲ್ಲ, ವಿಚಾರ ಮಾಡಿ ಉತ್ತರ ಕೊಡು. ನಾವು ಹುಚ್ಚರೋ ನೀನು ಹುಚ್ಚರೋ? ಸಂಧಿ ಮಾಡ್ಕೋ ಅಂತೇಳಿ 10 ಜನ ಹಿರಿಯರು 20 ಸಲ ಹೇಳಿದಾಗಳು ಕೇಳಲಾರದೆ ಇಂಥ ದುರ್ಗತಿಯನ್ನು ತಂದುಕೊಂಡಿದೆಯಲ್ಲ, ಈಗ ಹೇಳು, ನೀನು ಹುಚ್ಚನೋ ನಾವು ಹುಚ್ಚರೋ? ಉತ್ತರ ಕೊಟ್ಟು ಮುಂದಕ್ಕೆ ಹೋಗಬೇಕು. ಒಂದು ಕಾಲದಲ್ಲಿ ಅದು ಯಾವುದೋ ಒಂದು ಚಂದಮಾಮ ಯಾವುದೋ ಒಂದು ಪತ್ರಿಕೆಯಲ್ಲಿ ಬೇತಾಳನ ಕಥೆಗಳು ಅಂತ ಬರ್ತಿತ್ತು ನೋಡಿ. ವಿಕ್ರಮಾದಿತ್ಯ ಶವಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದಂತೆ, ಶವಗಳು ಕತೆ ಹೇಳ್ತಿದ್ದುವಂತೆ, ಕಥೆಯಲ್ಲಿ ಏನೋ ಒಂದು ಪ್ರಶ್ನೆ ಬರ್ತಿತ್ತಂತೆ, ಇದಕ್ಕೆ ಉತ್ತರ ಕೊಟ್ಟು ಮುಂದೆ ಹೋಗ್ಬೇಕು, ಇದನ್ನು ತಿರುಗಿ ಹೋಗ್ತೇನೆ ಅಂತಿತ್ತಂತೆ. ಅದೇ ಮಾದರಿ ಇದು. ಶವಗಳು ಅವನಿಗೆ ಚಾಲೆಂಜ್ ಮಾಡಿ ಉತ್ತರ ಕೊಟ್ಟು ಮುಂದಕ್ಕೆ ಹೋಗು ದುರ್ಯೋಧನ. ಆಗ ಪಂಪ ಒಂದು ಶಬ್ದ ಬಳಸ್ತಾನೆ,
ಮುಂದಕ್ಕೆ ಉತ್ತರ ಕೊಡ್ಲಾರ್ದೆ ಹೋದರೆ ಈಶ್ವರನಾಣೆ. ಇದಿಷ್ಟು ಪಂಪನ್ ರನ್ನ ಬುದ್ಧಿವಂತ. ಇದನ್ನು ಓದಿದ, ಒಮ್ಮೆ ನೋಡಿದ, ಇದನ್ನು ಇನ್ನೂ ಏನೋ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತ ಅವನಿಗೆ. ಇದೇ ಭೂತಗಳ ಚೇಷ್ಟೆಯನ್ನು ತನ್ನ ಕಾವ್ಯದಲ್ಲಿ ಅಳವಡಿಸಿಕೊಂಡ. ಅಲ್ಲಿ ಅವನು ಮುಂದುವರೆದು ಇನ್ನೊಂದು ಶಬ್ದ ಜೋಡಿಸಿದ. ಪೋಗದಿರ್ ಉತ್ತರಿಸಿ ಪೋಗೋ ಪೋದೆಯಾದೊಡೆ ಈಶ್ವರನಾಣೆ, ಅದನ್ನೂ ಮೀರಿ ಪೋದೆಯಾದೊಡೆ ಕಲಿ ಭೀಮನಾಣೆ. ನೋಡಿ ರನ್ನನ ಕಾವ್ಯಶಕ್ತಿ ಎಲ್ಲಿಗೆ ತಗೊಂಡು. ಈಶ್ವರ ದೊಡ್ಡವನಲ್ಲ, ಕಲಿ ಭೀಮ. ದುರ್ಯೋಧನನ ಕೆಣಕಬೇಕಂದ್ರೆ ಭೀಮನೇ ಬರಬೇಕು. ಈಶ್ವರ ಬಂದರೆ ಡೋಂಟ್ ಕೇರ್ ಅಂತ ನಾವು ಸೈಕಾಲಜಿಸ್ಟ್ ಅಂತ ಹೇಳಿದ್ದು ಈ ಕಾರಣಕ್ಕೆ. ಪಂಪನೂ ಸೈಕಾಲಜಿಸ್ಟೇ. ಅವನನ್ನು ಮೀರಿಸುವಂಥ ಯೋಗ್ಯತೆ ರನ್ನನಿಗೆ. ಪೋದೊಡೆ ಈಶ್ವರನಾಣೆ, ಅದನ್ನೂ ಮೀರಿ ಪೋದೆ ಆದೊಡೆ ಕಲಿಭೀಮನಾಣೆ. ಕೊನೆಗೆ ಇನ್ನೊಂದು ಮಾತು. ಅಶ್ವತ್ಥಾಮ ಬಂದು ಉಪಪಾಂಡವರ ಶಿರಗಳನ್ನು ಕತ್ತರಿಸಿ ತಂದಿರ್ತಾನೆ. ಅಶ್ವತ್ಥಾಮ ಉಪಪಾಂಡವರ ಶಿರಗಳನ್ನು ಕತ್ತರಿಸಿ ತಂದಿರ್ತಾನೆ. ಈಗೋ ನಿನ್ನ ವೈರಿಗಳ ರುಂಡಗಳನ್ನು ತಂದಿದ್ದೇನೆ, ನೋಡಿ ಸಂತೋಷ ಪಡುವಂತ ಹಿಡಿತಾನೆ. ಆಗ ಬಿದ್ದಿರುವಂಥ ದುರ್ಯೋಧನ ಒಂದು ಮಾತು ಹೇಳ್ತಾನೆ. ಹುಚ್ಚ ಅಶ್ವತ್ಥಾಮ, ಇವು ಪಾಂಡವರ ತಲೆಗಳಲ್ಲ. ಹೇಗೆ ಹೇಳ್ತೀಯ ಅಂತ ಇವನು ಕೇಳ್ತಾನೆ ಅಶ್ವತ್ಥಾಮ. ಆಗ ದುರ್ಯೋಧನ ಹೇಳ್ತಾನೆ, ಇದಂತೂ ಭೀಮನ ತಲೆ ಅಲ್ಲವೇ ಅಲ್ಲ. ಇದು ಭೀಮನ ತಲೆ ಆಗಿದ್ರೆ ಇಷ್ಟೊತ್ತು ನಾನು ನೋಡಿ ಸುಮ್ಮನೆ ಬಿಡ್ತಿದ್ದಿಲ್ಲದು. ನಮಸ್ಕಾರ.